ಮಾಡಬೇಕು ಅಂತಲೇ ಇದ್ದಾರೆ. ಅದರಿಂದ ಈ ನಮ್ಮಲ್ಲಿ ಕಾಮಾಲೆ ರೋಗ ಅಂತ ಬರ್ತದೆ. ಈಗ ಏನಪ್ಪ ಕಾಮಾಲೆ ರೋಗ ಡಾಕ್ಟ್ರೆ? ಕಾಮಾಲೆ ರೋಗದವರಿಗೆ ಜಾಂಡೀಸ್ ಅಂತ, ಇಂಗ್ಲಿಷ್ನಲ್ಲಿ ಜಾಂಡೀಸ್ ಅಂತ. ಅದಕ್ಕೆ ಎಲ್ಲ ತಗೊಂಡೋಗ ಅವನು ಯಾವನೇ ಕೊಡವನು. ಯಾವ ರೋಗ ಬಂದಿತ್ತೋ ಇಲ್ಲಿದ್ದಾಗ ಅದೇ ರೋಗನೇ ಇರೋದು. ಎಲ್ಲ ನನಗೆ ಬಂದಿದ್ದ ರೋಗನೇ ನಿಮಗೂ ಬಂದಿದ್ಯಾ? ನನಗೆ ಬಂದಿರೋದು ಒಂದೇ ಒಂದು ರೋಗ, ಏನ್ ಗೊತ್ತಾ? ಡಯಾಬಿಟಿಕ್. ನಿನಗೆ ಬಂದಿದ್ಯಾ? ಬಂದಿಲ್ವಾ? ನನಗೆ ಬಂದಿರೋ ರೋಗ ಡಯಾಬಿಟಿಕ್. ಅದು ಡಯಾಬಿಟಿಕ್ ಸರ್, ಅದು ಒಂಥರ ನ್ಯಾಷನಲ್ ಹೈವೇ ಇದ್ದಂಗೆ. ಅದು ಬಂದ್ರೆ ಎಲ್ಲ ಬಂದಂಗೆ ಲೆಕ್ಕ. ಶುಗರ್ ಬಂದ್ರೆ ಎಲ್ಲದಕ್ಕೂ ದಾರಿ. ಶುಗರ್ ಬಂದ್ರೆ ಹೊಗಳ್ತಾರೆ, ಬೇರೆ ರೋಗ ಬಂದ್ರೆ ತಿಳ್ತಾರೆ. ಏನ್ ಮಾಡೋದು ಇವ್ರಿಗೆ? ಶುಗರ್ ಬಂದ್ರೆ ಎಲ್ಲದಕ್ಕೂ ದಾರಿ. ನಿಮ್ಗೂ ಗೊತ್ತಿದೆ. ಹೇಳಿ ನೋಡಪ್ಪ, ಶುಗರ್ ಬರದೇ ಹೋದ್ರೆ ಅಶೋಕ ಮೇನ್ ರೋಡ್ ಲಕ್ಕಿ ಮ್ಯಾನ್. ಶುಗರ್ ಬರದೇ ಇದ್ರೆ ಯು ಆರ್ ಎ ಮೋಸ್ಟ್ ಲಕ್ಕಿ ಮ್ಯಾನ್. ಈಗ ಯಾಕಂತಂದ್ರೆ more than 50% of the people they are suffering from diabetic. ಯಾರಿಗೆ ಚಿಂತೆ ಇಲ್ಲ ಅವರು ಶುಗರ್ ಇಲ್ಲ. ಕರೆಕ್ಟ್. ಯಾರಿಗೆ ಚಿಂತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಶುಗರ್ ಬಂದಿಲ್ಲ ಸರ್, ಚಿಂತೆ ಇಲ್ವಾ? ಹಂಗಾರೆ ಒಳ್ಳೇದು, ಕೇಳೋ ಕೆಲಸ. ಅವ್ರು ಬಿಪಿ ಇದೆ. ಅದರಿಂದ 5 ಗ್ಯಾರಂಟಿಗಳನ್ನು ಕೂಡ ಕೊಟ್ಟ ಮಾತಿನಂತೆ ಜನರಿಗೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಈಡೇರಿಸಿದ್ದೀವಿ. ಇದನ್ನ ಬಿಟ್ಟಿ ಭಾಗ್ಯ ಅಂತ ಕರೀತಾರೆ ಕೆಲವರು. ನೀವಲ್ಲ ಪಾಪ, ನೀವು ಕರೆದೇ ಇಲ್ಲ. ಇಲ್ಲ, ನಿನಗೆ ಬಿಟ್ಟಿ ಭಾಗ್ಯ ಅಂತ ಕೆಲವರು ಕರೀತಾರೆ. ಈ ಬಿಟ್ಟಿ ಭಾಗ್ಯಕ್ಕೆ ನಾವು 36,000 ಕೋಟಿ ಕೊಡಕ್ಕಾಗತ್ತಾ? ಬಿಟ್ಟಿ ಭಾಗ್ಯ ಇದು ಏನ್ ಗೊತ್ತಾ? ರಾಜ್ಯದಲ್ಲಿರ್ತಕ್ಕಂಥ ಬಡವರಿದಾರಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮದ ಜನರು, ಎಲ್ಲ ಜಾತಿ ಎಲ್ಲ, ಕುವೆಂಪು ಅವರು ಏನ್ ಹೇಳಿದ್ದಾರೆ? ಸರ್ವೋದಯ ಸರ್ವರಲ್ಲಿ, ಸರ್ವೋದಯ ಸರ್ವರಲ್ಲಿ. ಆದ್ರೆ ನೀವೇನ್ ಹೇಳ್ತೀರಿ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಯಾವುದು ಸತ್ಯ, ಯಾವುದು ಮಿಥ್ಯ ಜನಗಳಿಗೆ ಗೊತ್ತಾಗ್ಬೇಕಲ್ಲ. ಸಬ್ಕಾ ಸಾಥ್. ಆಮೇಲೆ ಯತ್ನಾಳ್ ಹೇಳ್ತಾರೆ, ಗಡ್ಡ ಬಿಟ್ಟಿರೋರು, ಬುರ್ಕಾ ಹಾಕಿರೋರು ಬರಬೇಡಿ ನಮ್ಮ ಆಫೀಸ್ಗೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್. ಹೇಳೋದಕ್ಕೊಂದು ಮಾಡೋದಕ್ಕೊಂದು. ಏನ್ ಹೇಳ್ತೀವಿ ಅದರಂತೆ ನಡ್ಕೋಬೇಕು. ನಾವು ಏನ್ ಹೇಳಿದ್ದೀವಿ ಅದರಂತೆ ನಡ್ಕೊಂಡಿದ್ದೇವೆ. ಕೂತ್ಕೊಳ್ಳೀಗ ಅನಗತ್ಯವಾಗಿ ಮಾತಾಡಬೇಡಿ. ಹೇಳಿರೋ ಸುಳ್ಳ ನಿಜ. ಯಾಕೆ ಅವ್ರು ಹೇಳ್ದಾಗ ಸುಮ್ಮನೆ ಅನಗತ್ಯವಾಗಿ ಬಿಟ್ಟು ಬಿಡೋದಲ್ರಿ. ಪ್ರಚಾರಕ್ಕಾಗಿ ಯಾಕೆ ಮಾತಾಡ್ತೀವಿ?